ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಕಾಂಗ್ರೆಸ್ ಮುಖಂಡರು, ಸಮಾಜ ಸೇವಕರು, ಕೊಡುಗೈ ದಾನಿಗಳು ಆಗಿರುವ ಶ್ರೀಯುತ ಹಬೀಬ್ ಸಾಬ್ ಶಿಲೇದಾರ್ ಅವರ ಮಾಲೀಕತ್ವದಲ್ಲಿ ಎಸ್ಜೆ ಇಂಟರ್ನ್ಯಾಷನಲ್ ಹೋಟೆಲ್ ಉದ್ಘಾಟನೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಹಬೀಬ್ ಶಿಲೇದಾರ್ ಅವರು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಊಟ, ಉಪಹಾರ, ವಸತಿಯನ್ನು ಕಲ್ಪಿಸಲು ಒಂದು ಉತ್ತಮವಾದ ಗುಣಮಟ್ಟದ ಹೋಟೆಲ್ ಇರಲಿಲ್ಲ. ಸತೀಶ್ ಜಾರಕಿಹೊಳಿ ಅವರ ಕಟ್ಟ ಅಭಿಮಾನಿಯಾಗಿರೋ ನಾನು ಈ ಸುಸಜ್ಜಿತ ಹೋಟೆಲ್ ಅನ್ನು ನಿರ್ಮಿಸಿದ್ದೇನೆ ಎಂದರು. ಇದೇ ವೇಳೆ ಅವರ ಪುತ್ರಿ ಅಲ್ಮಾ ಶಿಲೇದಾರ್ ಕೂಡ ಮಾತನಾಡಿದರು. ಹುಟ್ಟು ಮುಸಲ್ಮಾನ, ಬಡ ಕುಟುಂಬದಲ್ಲಿ ಜನಿಸಿ ಯಾವುದೇ ಜಾತಿ ಭೇದ ಮಾಡದೆ ಬಸವ, ಬುದ್ಧ, ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ಸತತವಾಗಿ 27 ವರ್ಷಗಳಿಂದ ಹಗಲಿರುಳು ಸಮಾಜ ಸೇವಕರಾಗಿ ಶ್ರಮಿಸುತ್ತಿರುವ ನನ್ನ ತಂದೆಯವರಿಗೆ ಒಂದು ಸಾಂವಿಧಾನಿಕ ಹುದ್ದೆಯನ್ನು ನೀಡಿ ಕಿತ್ತೂರು ನಾಡಿನ ಜನತೆಯ ಸೇವೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಕೇಳಿಕೊಂಡರು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಬೈಲೂರಿನ ನಿಷ್ಕಲ ಮಂಟಪದ ನಿಜಗುಣಾನಂದ ಸ್ವಾಮೀಜಿಗಳು ಮಾತನಾಡಿ, ಕಿತ್ತೂರು ನಾಡಿನಲ್ಲಿ ಧರ್ಮದಿಂದ ಗುರುತಿಸಿಕೊಳ್ಳುವ ಬದಲು ಮಾನವೀಯ ಮೌಲ್ಯಗಳನ್ನು ಅರಿತುಕೊಂಡು ಹಬೀಬ್ ಶಿಲೇದಾರ್ ಅವರು ಮನುಷ್ಯತ್ವದಿಂದ ಗುರುತಿಸಿಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಬೆಳೆಯಲಿ ಎಂದು ಶುಭ ಹಾರೈಸಿದರು. ಎಸ್ಜೆ ಇಂಟರ್ನ್ಯಾಷನಲ್ ಹೋಟೆಲ್ ಉದ್ಘಾಟಿಸಿ ಮಾತನಾಡಿದ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು, ಈ ನಾಡಿನಲ್ಲಿ ಹಬೀಬ್ ಶಿಲೇದಾರ್ ಅವರು ಹಲವಾರು ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಕಲ್ಯಾಣ ಮಂಟಪ, ಹೆಣ್ಣು ಮಕ್ಕಳಿಗೆ ಟೇಲರಿಂಗ್ ಕೆಲಸ, ಹೋಟೆಲ್ ಉದ್ಯಮವನ್ನು ಸೃಷ್ಟಿ ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಎಂದು ಹಾರೈಸಿದರು. ಇನ್ನು ದೇಶಕ್ಕೆ ಕೋವಿಡ್ ಮಹಾಮಾರಿ ಕಾಯಿಲೆ ಉಂಟಾದಾಗ ಬಡ ಕುಟುಂಬದ ವರ್ಗಕ್ಕೆ ಟೇಲರಿಂಗ್ ಕೆಲಸವನ್ನು ಒದಗಿಸುವ ಮುಖಾಂತರ ಇಡೀ ದೇಶಕ್ಕೆ ಮಾಸ್ಕ್ಗಳನ್ನು ತಯಾರಿಸಿಕೊಟ್ಟಿದ್ದಾರೆ ಎಂದು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಏಕತೆಯನ್ನ ಸಾರುವ ಅನೇಕ ಶ್ರೀಗಳು, ಅಧಿಕಾರಿಗಳು, ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಮುಸ್ತಾಕ್ ಹತ್ತಿಕಟ್ಟಿಗೆಯ. ನಾವೇನೋ ಉದ್ಯೋಗ ಮಾಡಿದ್ರು ಕೂಡ ನನ್ನ ಜೀವನ ನಮ್ಮ ಹೆಸರು ಮೇಲೆ ಇವತ್ತು ಎಲ್ಲ ನನ್ನ ಮನೆ, ಗಾಡಿ ಎಲ್ಲ ಗಾರ್ಮೆಂಟ್ ಆಯ್ತು ಇದು ತಿಳ್ಕೊಂಡು ಬಂದಿದ್ದೇನೆ. ಇದು ಎಸ್ಜೆ ಇಂಟರ್ನ್ಯಾಷನಲ್ ಹೋಟೆಲ್. ಈ ಹೋಟೆಲ್ ಬರೀ ಕಿತ್ತೂರು ನಾಡಿಗೆ ಅಷ್ಟೇ ಅಲ್ಲ, ಈ ರಾಷ್ಟ್ರೀಯ ಹೆದ್ದಾರಿಗೆ ಎಷ್ಟು ಜನ ಪ್ರವಾಸಿ ಹೋಗ್ತಾರೋ ಎಲ್ಲರಿಗೂ ಕೂಡ ಉತ್ತಮವಾದಂಥ ಊಟ ಮತ್ತು ಉಪಹಾರ ಮತ್ತು ವಸತಿ ವ್ಯವಸ್ಥೆಗಳನ್ನು ಕಲ್ಪಿಸಲಿಕ್ಕೆ ಶೆಟ್ಟಿ ಒಂದು ಪರಿವಾರ ಉಡುಪಿ ಬಂದಿದೆ. ಈ ಶೆಟ್ಟಿ ಎಂತಂದ್ರೆ ಅಯೋಧ್ಯದೊಳಗೆ ರಾಮ ಮಂದಿರ ನಾವು ನೋಡಿದ್ದೇವೆ. ಆ ರಾಮ ಮಂದಿರದೊಳಗೆ ಅಯೋಧ್ಯ ಹೋಟೆಲವನ್ನ ನಿರ್ಮಿಸಿದಂತ ಈ ಶೆಟ್ಟಿ ಕುಟುಂಬ, ಇವರು ಅನೇಕ ಹೋಟೆಲ್ಗಳಿದ್ದಾವೆ, ಒಳ್ಳೆಯ ಉತ್ತಮವಾದ ಆಹಾರ ಕೊಡ್ತಾರೆ. ಅದಕ್ಕಾಗಿ ಈ ನಮ್ಮ ಕರೆಗೆ ನಾವು ಏನು ಹೋಗ್ಬಿಟ್ಟು ಕಿತ್ತೂರು ನಡೆಯುವ ಸಮಸ್ತ ಜನತೆ, ಸತೀಶ್ ಜಾರಕಿಹೊಳಿ ಸಾಹೇಬರ ಅಭಿಮಾನಿಗಳು, ನಮ್ಮ ಹಿತೈಷಿಗಳು, ನಮ್ಮ ಸ್ನೇಹಿತರು ಹಾಗೂ ನನ್ನ ಗೆಳೆಯರು, ನಮ್ಮ ಶಿಲೇದಾರ್ ಕುಟುಂಬದ ಎಲ್ಲ ಪರಿವಾರದವರು ನಾವು ಏನು ಬಂದಿರ್ತೀವಿ, ನಾವು ಏನು ಪ್ರೀತಿಯ ಅಭಿಮಾನ ತೋರಿಸ್ತೀವಿ, ಅಭಿಮಾನಿಗೆ ನಾವು ಚಿರಋಣಿಯಾಗಿ ಇವತ್ತು ನಾನು ಮಾತಾಡೋಕ್ಕಿಂತ ನನ್ನ ಮಗಳು 2 ನುಡಿಯನ್ನು ಅಣ್ಣವ್ರ ಮುಂದೆ ಪ್ರಥಮವಾಗಿ ವ್ಯಕ್ತಪಡಿಸ್ತಾರೆ. ಇದಾದ್ಮೇಲೆ ಉದ್ಘಾಟನಾ ಭಾಷಣವನ್ನು ಅಣ್ಣವ್ರು ಮಾಡಿ ಈ ಕಾರ್ಯಕ್ರಮ ಮುಂದುವರಿಸ್ತಾರೆ. ಈಗ ನನ್ನ ಮಗಳಾದಂಥ ಅಲ್ಮಾ ಶಿಲೇದಾರ್ ಅವರು ನನ್ನ ಆಶಯ ನುಡಿಯನ್ನು 2 ನಿಮಿಷದಲ್ಲಿ ವ್ಯಕ್ತಪಡಿಸ್ತಾರೆ. ಎಲ್ಲ ಇಸ್ಲಾಂ ಧರ್ಮದ ಗುರುಗಳಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ನಮ್ಮೆಲ್ಲರಿಗೂ ಸಹ ಪ್ರೀತಿ ಪಾತ್ರರಾಗಿ ಒಂದು ಒಳ್ಳೆಯ ಜನಸೇವೆಯನ್ನು ಮಾಡ್ತಿರ್ತಕ್ಕಂಥ ಹಬೀಬ್ ಶಿಲೇದಾರ್ ಅವರಲ್ಲಿ ತಮ್ಮೆಲ್ಲರಲ್ಲಿ ಭಕ್ತಿ ಶರಣಾರ್ಥಿಗಳು ಹಾಗೂ ಮಾಧ್ಯಮದವರಲ್ಲಿ ಭಕ್ತಿ ಶರಣಾರ್ಥಿ. ಮನುಷ್ಯನಿಗೆ 2 ಬಹಳ ಬಲ ಇರಬೇಕು. ಒಂದು ದೇವರ ಮೇಲೆ ವಿಶ್ವಾಸ, ಇನ್ನೊಂದು ದುಡಿಮೆ. ದೇವರ ಮೇಲೆ ವಿಶ್ವಾಸ ಇದ್ದವನು ಬಹಳ ಪ್ರಾಮಾಣಿಕವಾಗಿ ದುಡಿಯಬಲ್ಲ. ತನ್ನ ನಂಬಿಕೆ ಮೇಲೆ ಇದ್ದವನು ಬಹಳ ವಿಶ್ವಾಸದಿಂದ ಬೆಳೆಯಬಲ್ಲ.
ಹಾಗಾಗಿ ಹಬೀಬ್ ಶಿಲೇದಾರ್ ಅವರು ಇವತ್ತಿನವರೆಗೆ ಈ ಭಾಗದಲ್ಲಿ ಇಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ಕಾರಣ ಏನು ಅಂತಂದರೆ, ನಂಬಿದ ವ್ಯಕ್ತಿಯ ಜೊತೆಯಲ್ಲಿ ವಿಶ್ವಾಸದಿಂದಿರೋದು. ಆ ವಿಶ್ವಾಸವೇ ಕೊನೆಯವರೆಗೆ ನಮ್ಮನ್ನು ಯಶಸ್ಸಿಗೆ ಸಾಧನೆ ಆಗ್ತದೆ. ಆ ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆಲ್ಲರಿಗೂ ಒಂದು ಸುಂದರವಾದ ಕಲ್ಯಾಣ ಮಂಟಪವನ್ನು ಕಟ್ಟುವುದರ ಮುಖಾಂತರ ಜನಕಲ್ಯಾಣದ ಸೇವೆಯನ್ನು ಮಾಡಿದ್ರು. ಅದರ ಜೊತೆಗೆ ಹೆಚ್ಚಿನದಾಗಿ ಈ ಭಾಗದಲ್ಲಿ ಶಿಲೇದಾರ್ ಅವರು ಅಂತ ಹೇಳಿದ್ರೆ, ಒಬ್ಬರನ್ನ ಇಸ್ಲಾಂ ಧರ್ಮದ ಪ್ರತಿನಿಧಿಯಾಗಿ ನಾವು ಯಾರೂ ಅವ್ರನ್ನ ನೋಡೋದಿಲ್ಲ. ಒಬ್ಬ ಮನುಷ್ಯತ್ವ ಇರತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ವ್ಯಕ್ತಿ ಅನ್ನತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೇವೆ. ಯಾವತ್ತೂ ಒಬ್ಬ ಧರ್ಮದಿಂದ ಗುರುತಿಸ್ಕೊಳ್ಳೋದಕ್ಕಿಂತ ಮನುಷ್ಯತ್ವದಿಂದ ಗುರುತಿಸ್ಕೊಳ್ಳೋದು ಬಹಳ ಮುಖ್ಯ. ಮನುಷ್ಯ ಇವತ್ತು ಸತೀಶ್ ಜಾರಕಿಹೊಳಿ ಅವರಾಗಲಿ, ಶಿಲೇದಾರ್ ಅವರಾಗಲಿ, ನಾವುಗಳಾಗಲಿ ಎಲ್ಲರೂ ಸಹ ನಮ್ಮ ವರ್ಷಿಪ್ ರಿಲಿಜಿಯಸ್ ಬೇರೆ, ಆದರೆ ಉಪಾಸನಾ ವಿಧಾನ ಧರ್ಮಕ್ಕಿಂತ ಮನುಷ್ಯತ್ವದ ಧರ್ಮದ ಕಡೆಗೆ ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಇದೆ. ಆ ಮನುಷ್ಯತ್ವದ ಧರ್ಮವನ್ನು ಯಾರು ಇಟ್ಕೊಂಡಿರ್ತಾರೆ ಅವರು ಕೊನೆಯವಾಗಿ ಈ ಸಮಾಜದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ದೃಷ್ಟಿಯಲ್ಲಿ ಹಬೀಬ್ ಶಿಲೇದಾರ್ ಅವರು ಒಳ್ಳೆಯ ಮನುಷ್ಯತ್ವವನ್ನು ಇಟ್ಟುಕೊಂಡು ಕೊನೆಯವರೆಗೆ ಅವರ ಪ್ರೇಮ ಹೇಗಿತ್ತು ಅಂತ ನಾನು ಹೇಳೋದಾದರೆ, ಆ ಮನುಷ್ಯನನ್ನು ತನ್ನ ತಾಯಿಯ ಸೇವೆಯನ್ನು ಕೊನೆಯವರೆಗೂ ತನ್ನ ಕೈಯಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ತನ್ನ ತಾಯಿಗೆ ಕೊಡುವ ಗೌರವ ಇದೆಯಲ್ಲ, ಯಾಕೆಂತ ಹೇಳಿದ್ರೆ ಆ ತಾಯಿಯನ್ನು ನೋಡ್ತಕ್ಕಂಥ ಪ್ರೀತಿ ಇದೆಯಲ್ಲ, ಆ ತಾಯಿಯನ್ನು ಕೊನೆಯವರೆಗೆ ಬಹಳ ಪ್ರೇಮದಿಂದ ಕೊಂಡು ಆ ತಾಯಿಯ ಸೇವೆ ಮಾಡೋದಿದೆಯಲ್ಲ, ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಸೇವೆಯ ಮಾಡುವ ಕೈಗಳೇ ಶ್ರೇಷ್ಠ ಅನ್ನತಕ್ಕಂಥ ಮಾತಿದೆಯಲ್ಲ, ಅದನ್ನು ಪಾಲಿಸಿದವರು ಹಬೀಬ್ ಶಿಲೇದಾರ್ ಅವರು ಅನ್ನತಕ್ಕಂಥವ್ರು. ಆ ದೃಷ್ಟಿಕೋನದಲ್ಲಿ ಈ ಭಾಗದಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕಾದುದು ನಿಮ್ಮೆಲ್ಲರ ಧರ್ಮ ಇದೆ ಅನ್ನತಕ್ಕಂಥದ್ದು ನಮಗೆ ತಿಳುವಳಿಕೆ ಇದೆ. ಸಮಾಜ ಯಾವಾಗಲೂ ಒಳ್ಳೆಯವರ ಜೊತೆಯಲ್ಲಿ ಇರಬೇಕು ಅನ್ನತಕ್ಕಂಥದ್ದನ್ನು ಕಾಣಬೇಕು. ಯಾವಾಗಲೂ ಸಹ ರಾಜಕಾರಣಿ ಮುತ್ಸದಿಗಳಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಇಂಥವರನ್ನು ಬಹಳ ನಾಡಿನಾದ್ಯಂತ ಬೆಳೆಸಿದ್ದಾರೆ. ಅವ್ರದ್ದು ಏನಿದ್ರು ಸಹ ಮುಂಗೈ ಒಳಗಡೆ ಇಟ್ಟುಕೊಂಡು ಮುಟ್ಟಿಗೆ ಒಳಗಡೆ ಬೆಳೆಸುವಂಥ ಮನೋಸ್ಥಿತಿ ಸತೀಶ್ ಜಾರಕಿಹೊಳಿ ಅವರು. ಅವರೆಲ್ಲರನ್ನು ಬೆಳೆಸ್ಕೊಂಡು ಬರ್ತಾರೆ. ಆ ವಿಶ್ವಾಸಕ್ಕೆ ನಾವು ಬದ್ಧರಾಗಿರ್ಬೇಕಷ್ಟೇ. ಆ ವಿಶ್ವಾಸಕ್ಕೆ ಅವರ ಜೊತೆಯಲ್ಲಿ ನಾವು ಇರಬೇಕು. ನಂಬಿಕೆಗೆ ಹರರಾಗಿ ಬದುಕ್ತಕ್ಕಂಥ ಜೀವನ ಸಾಗಿಸಬೇಕು. ಆ ವ್ಯವಸ್ಥೆಯನ್ನು ಇಟ್ಟುಕೊಂಡಾಗ ಮಾತ್ರ ನಾವು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಈ ದೃಷ್ಟಿಕೋನದಲ್ಲಿ ಈ ರೋಡಿನಲ್ಲಿ ವೆಜ್ ಹೋಟ್ಲಿಲ್ಲ, ಉಡುಪಿ ವೈಭವ ಹೋಟ್ಲ್ ಅನ್ನತಕ್ಕಂಥ ಹೋಟ್ಲನ್ನು ತೆಗೆದಿದ್ದಾರೆ. ಬಹಳ ಒಳ್ಳೆಯ ಶೆಟ್ಟಿ ಗ್ರೂಪ್ನವರು ಬಹಳ ಒಳ್ಳೆಯ ರೀತಿಯಲ್ಲಿ ಅವರು ಇದನ್ನು ನಡೆಸ್ಕೊಂಡು ಬರಲಿಕ್ಕೆ ಅವರು ಸಾಧಕರಾಗಿ ನಿಂತುಕೊಂಡಿದ್ದಾರೆ. ಅವ್ರದ್ದು ಎರಗಟ್ಟಿಯಲ್ಲಿದೆ. ಇವಾಗ ಇತ್ತೀಚೆಗೆ ಅವರ ಅಯೋಧ್ಯೆಯಲ್ಲೂ ಸಹ ಒಂದು ಒಳ್ಳೆಯ ಹೋಟೆಲನ್ನು ತೆಗೆದಿರ್ತಕ್ಕಂಥವ್ರು ಶೆಟ್ಟಿಯವರು. ಅದರ ಜೊತೆಗೆ ಇಲ್ಲಿ ಒಂದು ವೈಭವ ಹೋಟ್ಲನ್ನು ತೆಗೆದಿದ್ದಾರೆ. ನಾವೆಲ್ಲರೂ ಸಹ ಆ ಆಹಾರದ ಕಡೆಗೆ ಗಮನ ಕೊಡ್ತಾ ನಾವಿದನ್ನು ಬೆಳೆಸೋದರ ಜೊತೆಗೆ ಇದನ್ನು ಬೆಳೆಸಿರ್ತಕ್ಕಂತಹ ಇದನ್ನು ಉಳಿಸ್ತಿರ್ತಕ್ಕಂತಹ ಹಬೀಬ್ ಶಿಲೇದಾರ್ ಅವರನ್ನು ಸಹ ಗಮನ ಇಟ್ಟುಕೊಂಡು ನಾವೆಲ್ಲರೂ ಸಮಾಜದಲ್ಲಿ ಸಾಗೋಣ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ನಾನು ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳಿದೆ, ನಾನು ಮಾತನಾಡಿ ಹೋಗ್ತೀನಿ ಅಂದರು. ನೀವು ಮಾತನಾಡಿ ಹೋದ್ಮೇಲೆ ಇಂಜಿನ್ ಹೋದ್ಮೇಲೆ ಬೋಗಿಗಳೆಲ್ಲ ಹೋಗಿಬಿಡ್ತಾವೆ ಅಂದೆ ನಾನು. ಇಂಜಿನ್ ಹೋದ್ಮೇಲೆ ಬೋಗಿಗಳೆಲ್ಲ ಹೋಗಿಬಿಡ್ತಾವ, ಅದಕ್ಕೆ ನಾವು ಮಾತನಾಡ್ತೇವೆ, ನಂತರ ತಾವು ಮಾತನಾಡಿ ಒಂದು 10 ನಿಮಿಷ ಇರಬೇಕು ಅನ್ನತಕ್ಕಂಥ ವಿಚಾರಗಳನ್ನು ಹೆಚ್ಚಿನ ರೀತಿಯಲ್ಲಿ ಹೇಳಿದ್ದಕ್ಕಾಗಿ ಅವರು ಬಂದು ಇಲ್ಲಿ ಉಳಿದು ಒಳ್ಳೆ ರೀತಿಯಲ್ಲಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಒಳ್ಳೆ ಹೋಟ್ಲಿದೆ, ಒಳ್ಳೆ ರೀತಿಯಲ್ಲಿ ಸವಿರುಚಿಯನ್ನು ಸವಿರಿ, ಒಳ್ಳೆ ಕಲ್ಯಾಣ ಮಂಟಪ ಇದೆ. ಕಲ್ಯಾಣ ಮಂಟಪಕ್ಕೆ ಬಂದವರಿಗೆ ಒಳ್ಳೆ ಹೋಟ್ಲು ಬೇಕಾಗಿತ್ತು, ಒಳ್ಳೆ ಊಟ ಬೇಕಾಗಿತ್ತು, ಅದರ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಇದು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆ ಕೆಲಸ ಕಾರ್ಯಗಳು, ಆರ್ಥಿಕದ ಹೆಚ್ಚಳವೂ ಸಹ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಆ ದೃಷ್ಟಿಕೋನದಲ್ಲಿ ಬಸವಾದಿ ಪ್ರಮುಖರ ಕೃಪೆ ಸದಾ ಅವರ ಮೇಲೆ ಇರಲಿ. ಹಾಗೂ ಎಲ್ಲ ರೀತಿಯ ಗುರುಗಳ ಮೇಲೆ ಅವರ ಪ್ರೀತಿ ಗುರುಗಳು, ಕಲ್ಮಠದ ಶ್ರೀಗಳಾಗಲಿ, ಆರಾಧ್ಯ ಮಠರಾಗಲಿ ಎಲ್ಲರೂ ಅವರ ಜೊತೆಯಲ್ಲಿ ಪ್ರೀತಿಯಿಂದಿದ್ದಾರೆ. ಅವರ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತೂ ಸದಾ ಚಿರಋಣಿಯಾಗಿರ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಅವರ ಮಗಳು ಯಾವತ್ತೂ ಮಾತಾಡಲಿಲ್ಲ, ಇವತ್ತು ಬಹಳ ಚೆನ್ನಾಗಿ ಮಾತನಾಡೋದು. ನಿಜವಾಗಿಯೂ ಸಹ ಮಕ್ಕಳನ್ನು ಬೆಳೆಸೋದರೊಂದಿಗೆ ತಂದೆ ತನ್ನ ಪಾತ್ರವನ್ನು ಹೆಚ್ಚಿನ ರೀತಿಯಲ್ಲಿ ಗಮನಿಸ್ತಾ ಇದ್ದಾರೆ ಅನ್ನತಕ್ಕಂಥ ಮಾತನ್ನು ಗಮನ ಇಟ್ಟುಕೊಳ್ತಾ, ಸತೀಶ್ ಜಾರಕಿಹೊಳಿ ಅವರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ, ನಾನು ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ ಒಂದು ವಿನಂತಿ ಏನು ಅಂತಂದರೆ, ನಮಗೆ ಕಿತ್ತೂರು ಭಾಗದ ಗ್ರಾಮೀಣಕ್ಕೆ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ತರುವುದರ ಮುಖಾಂತರ ಈ ಭಾಗದಲ್ಲಿ ಒಂದು ಒಳ್ಳೆಯ ಸೇವೆಯನ್ನು ಕಲ್ಪಿಸಿಕೊಡ್ಬೇಕನ್ನತಕ್ಕಂಥ ಮಾತನ್ನು ಸಹ ನಾನು ಈಗ ಗಮನ ತರ್ತೇನೆ. ಗ್ರಾಮೀಣಕ್ಕೆ ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ತರಬೇಕು, ಕಿತ್ತೂರು ಚೆನ್ನಮ್ಮನ ಹೆಸರಿನಲ್ಲಿ ಅನ್ನತಕ್ಕಂಥದ್ದು ನಾನು ಯಾವ ವೇದಿಕೆಯಲ್ಲಾದರೂ ಅದನ್ನು ಹೇಳ್ತಾ ಇರ್ತೇನೆ. ಅದನ್ನು ಸತೀಶ್ ಅಣ್ಣವರ ಜೊತೆಯಲ್ಲಿ ನಾನು ಈ ಶಬ್ದವನ್ನು ಇಟ್ಟಿದ್ದೇನೆ. ಅದನ್ನು ಗಮನ ಇಟ್ಟುಕೊಂಡು ಸರ್ಕಾರಿ ಲೆವೆಲಲ್ಲಿ ಅವರು ಮುಂದುವರೆದು ಮುತ್ಸದ್ದಿ ರಾಜಕಾರಣಿ ಇರೋದರಿಂದ ತಮ್ಮೆಲ್ಲರಿಗೂ ಸಹ ಈ ಹೋಟ್ಲಿನ ಮುಖಾಂತರ ಶುಭಾಶಯಗಳನ್ನು ಕೋರ್ತಾ, ಇದು ನಮ್ಮದು ಅನ್ನತಕ್ಕಂಥ ಭಾವನೆಯಲ್ಲಿ ಬೆಳೆಸೋಣ, ಉಳಿಸೋಣ. ನಾವು ಇದನ್ನು ಬೆಳೆಸೋದ್ರಲ್ಲೇ ನೋಡಬೇಕೇ ಹೊರತು ಯಾವುದೇ ರೀತಿಯ ನೆಗೆಟಿವ್ ಥಿಂಕಿಂಗನ್ನು ಮಾಡಬಾರ್ದು ಅನ್ನತಕ್ಕಂಥ ಮಾತುಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ